ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ಚಳಿಗಾಲ ಬಂತು, ಕಾಫಿ ಟೀ ಜೊತೆ ಒಂದು ಪಕೋಡ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ಒಂದು ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ನುಗ್ಗೆ ಸೊಪ್ಪಿನ ಪಕೋಡ ಮಾಡ್ತಾಯಿದ್ದೀನಿ. ಇದಕ್ಕೆ ಸುಮಾರು ಒಂದು 2 ಮುಷ್ಟಿ ಆಗಷ್ಟು ನಾನು ನುಗ್ಗೆ ಸೊಪ್ಪು ಆದಷ್ಟು ಫ್ರೆಶ್ ತೊಗೊಂಡಿದ್ದೀನಿ. ನೋಡಿ, ಬಟ್ಟೆನಲ್ಲಿ ಒರೆಸಿ ಸ್ವಲ್ಪ ನಾನು ಕಟ್ಟಿದ್ದು ಎಳೆ ಕಟ್ಟಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 2 ಇಡಿ ಆಗಷ್ಟು ನುಗ್ಗೆ ಸೊಪ್ಪಿದೆ. ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಒಂದು 7-8 ಅಷ್ಟು, ಮತ್ತು ಒಂದು ಅರ್ಧ ಇಂಚು ಶುಂಠಿ, ಮತ್ತು ಸ್ವಲ್ಪ ನಮಗೆ ಕರಿಬೇವು ಬೇಕಾಗುತ್ತೆ. 1 ಕಪ್ ಆಗೋಷ್ಟು, ರಿಕ್ವೈರ್ಮೆಂಟ್ ಆಗೋಷ್ಟು ನಾವು ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ಕಡಲೆ ಹಿಟ್ಟು ಬಳಸ್ಕೊಬೇಕಾಗುತ್ತೆ. 1 ಕಪ್ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ನಾನು ಜೀರಿಗೆ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಧನಿಯಾ ಬೀಜ ತೊಗೊಂಡಿದ್ದೀನಿ. 1 ಸ್ಪೂನ್ ನಮಗೆ ಖಾರದ ಪುಡಿ ಬೇಕಾಗುತ್ತೆ. ನೀವು ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಯೂಸ್ ಮಾಡ್ಬೋದು. ಒಂದು 2 ಸ್ಪೂನ್ ಆಗಷ್ಟು ನಾನು ಕಡಲೆಕಾಯಿ ಬೀಜ ಹುರಿದು ಇಟ್ಟಿರೋ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಟೀ ಫ್ರೈಗೆ ಎಣ್ಣೆ, ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಮತ್ತು ಸ್ವಲ್ಪ ಇಂಗು ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಜಾರ್ ತಗೊಂಡು ಜಾರಿಗೆ ನಾವು ಸೋಂಪು, ಧನಿಯಾ, ನೀವು ಕ್ರಷ್ ಮಾಡಿನೂ ಹಾಕ್ಬೋದು, ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಜೀರಿಗೆ ಮತ್ತು ಕಡಲೆ ಬೀಜದ್ದು, ಶುಂಠಿ ಮತ್ತು ಬೆಳ್ಳುಳ್ಳಿನ ನಾವು ಮಿಕ್ಸಿನಲ್ಲಿ ನಾವು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ನೋಡಿ ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ ನಾವು. ನೋಡಿ, ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಫ್ರೆಂಡ್ಸ್, ರೆಡಿ ಆಗಿದೆ. ನಾನು ಪೇಸ್ಟ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಸ್ವಲ್ಪ ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ಮೊದಲಿಗೆ ನಾವು ನುಗ್ಗೆ ಸೊಪ್ಪು, ಕೊತ್ತಂಬರಿ ಮತ್ತು ಈರುಳ್ಳಿ, ಮತ್ತು ಇಂಗು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3/4 ಸ್ಪೂನ್ ಆಗಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಹಾಕ್ಕೊಡಿ. ಮತ್ತು ಕರಿಬೇವಿನ ಸೊಪ್ಪು, ಖಾರದ ಪುಡಿ, ಮತ್ತು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಕಡಲೆ ಬೀಜ, ಶುಂಠಿ, ಬೆಳ್ಳುಳ್ಳಿ, ಸೋಂಪು ಮತ್ತು ಜೀರಿಗೆ, ಧನಿಯಾ ಬೀಜನ ಇಷ್ಟನ್ನು ನಾವು ಚೆನ್ನಾಗಿ, ನೀರಂಶ ಇದೆಯಲ್ಲ ಅದರಿಂದ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮೊದಲಿಗೆ. ನಂತರ ನಾವು ಕಡಲೆ ಹಿಟ್ಟು ಸೇರಿಸ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನೋಡಿ ಈ ಥರ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈರುಳ್ಳಿನೆಲ್ಲ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ನೋಡಿ ಖಾರ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎಷ್ಟು ಹಿಡಿಸುತ್ತೆ ಅಷ್ಟು ನಾವು ನೋಡಿ ಹಾಕೋಣ. 1 ಕಪ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪನೇ ನಾವು ಹಾಕ್ಕೊಂಡು ಸ್ವಲ್ಪ ನೀರು ಚುಮ್ಸ್ಕೊಬೇಕಾಗುತ್ತೆ. ಕೆಲವು ಸತಿ ಈರುಳ್ಳಿನಲ್ಲಿರೋ ನೀರಿನಂಶನೇ ಸಾಕಾಗುತ್ತೆ. ನೀವು ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. 1 3/4 ಕಪ್ ಆಗಷ್ಟು ಹಿಡಿಸಿದೆ. ಸ್ವಲ್ಪ ನೀರು ಚುಮ್ಸ್ಕೊಂಡು ನಾವು ಈ ಥರ ನೀರು ಚುಮ್ಸ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಕಲಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ನೋಡಿ ಫ್ರೆಂಡ್ಸ್, ನೋಡಿ ಈ ಅದಕ್ಕೆ ನಾನು ಸ್ವಲ್ಪ ನೀರು ಚುಮ್ಸ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ನೋಡಿ, ಈ ಅದಕ್ಕೆ ನಮ್ಗೆ ಆದರೆ ಸಾಕು. ನೋಡಿ, ಕರೆಕ್ಟಾಗಿ ಬಂದಿದೆ. 1 3/4 ಕಪ್ ಆಗಷ್ಟು ನಮಗೆ ಕಡಲೆ ಹಿಟ್ಟು ಇಡಿಸಿದೆ. ಇನ್ನೂ 1/4 ಕಪ್ ಆಗಷ್ಟು ನಮಗೆ ಉಳಿದಿದೆ. ಇವಾಗ ಎಣ್ಣೆ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ನೋಡೋಣ. ಎಣ್ಣೆ ಕಾದಿದೆ ನೋಡಿ. ನಾನು ಸ್ವಲ್ಪನೇ ಕಾಫಿ ಟೀಗೆ ತುಂಬ ಚೆನ್ನಾಗಿರುತ್ತೆ. ಚಳಿಗೆ ನುಗ್ಗೆ ಸೊಪ್ಪು ಈ ರೀತಿ ಆದರೂ ನಾವು ಸ್ವಲ್ಪ ಬಾಡಿಗೆ ಸೇರಿಸ್ಬೋದು. ಕೆಲವರು ತಿನ್ನಲ್ಲ ನುಗ್ಗೆ ಸೊಪ್ಪು ಅಂದರೆ ಮೂಗು ಮುರಿತಾರೆ. ತುಂಬ ಒಳ್ಳೆಯದು ಈ ದೃಷ್ಟಿಯಿಂದ. ಅದರಿಂದ ಈ ಥರ ಒಂದು ಸತಿ ಈ ಥರ ಪಕೋಡ ಮಾಡ್ಕೊಬೋದು ಆರಾಮಾಗಿ ಕಾಫಿ ಟೀ ಜೊತೆ. ಮೀಡಿಯಮ್ ಟೈಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ
ಬೇಯಿಸ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಫ್ರೈ ಆಗಿದೆ, ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ನಾವು ಕರ್ಕೊಬೇಕಾಗುತ್ತೆ. ಇದು ಪಕೋಡ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಪಕೋಡ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಳ್ಳೋಣ. ಸಿಂಪಲಾಗಿ ಈಸಿ ಆಗಿರೋ ಒಂದು ನುಗ್ಗೆ ಸೊಪ್ಪಿನ ಪಕೋಡ. ಎಣ್ಣೆ ಇದೆ, ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ನಾವು ನುಗ್ಗೆ ಸೊಪ್ಪಿದ್ರೆ ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ನೀವು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಕಾಫಿ ಟೀಗೆ ಕ್ರಿಸ್ಪಿಯಾಗಿರುತ್ತೆ ನೋಡಿ, ಬಿಸಿ ಇದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ. ಥ್ಯಾಂಕ್ ಯು.